ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ತಿಳಿಗನ್ನಡ ಪಾಠವಾದ ಒಣಮರದ ಗಿಳಿ ಈ ಒಂದು ಪಾಠದ ಅರ್ಥ, ಸರಳವಾದ ವಿವರಣೆ ಹಾಗೂ ಸಾರಾಂಶವನ್ನ ತಿಳಿದುಕೊಳ್ಳೋಣ. ಇದನ್ನು ಬರೆದಂತಹ ಲೇಖಕರು ಆರ್.ಆ. ಮಿತ್ರ. ಪಾಠದ ಶೀರ್ಷಿಕೆಯ ಅರ್ಥವನ್ನ ನೋಡೋದಾದ್ರೆ, ಒಣಮರದ ಗಿಳಿ ಅಂದ್ರೆ ಒಣಗಿ ಹೋಗಿರುವಂತಹ ಮರದಲ್ಲಿ ವಾಸವಾಗಿರುವಂತಹ ಗಿಳಿ ಅಂತ ಅರ್ಥ. ನಮ್ಗೆಲ್ಲ ಗೊತ್ತಿರುವಂತೆ ಗಿಳಿ ಅಂದ್ರೆ ಪ್ಯಾರೋಟ್. ಇದು ಸಹಜವಾಗಿ ಯಾವ ಮರದಲ್ಲಿ ಎಲೆ, ಹೂವು, ಹಣ್ಣು ಹಸಿರಾಗಿರುತ್ತೋ ಅಂಥ ಮರದಲ್ಲಿ ವಾಸ ಮಾಡುವಂಥದ್ದು, ಅಂಥ ಮರದಲ್ಲೇ ಇರುವಂತದ್ದನ್ನ ನಾವು ನೋಡಿದೀವಿ. ಆದ್ರೆ ಇಲ್ಲಿ ಒಣ ಮರದಲ್ಲಿ ಗಿಳಿ ಯಾಕೆ ವಾಸ ಮಾಡ್ತಾ ಇದೆ? ಹಾಗಾದ್ರೆ ಮರ ಯಾಕೆ ಒಣಗಿ ಹೋಯಿತು? ಈ ವಿಚಾರಗಳ ಬಗ್ಗೆ ಆರ್.ಆ. ಮಿತ್ರ ಅವರು ತುಂಬಾ ಸರಳವಾಗಿ ನಮ್ಗೆ ತಿಳಿಸಿಕೊಡ್ತಾರೆ. ಒಂದು ಸಂದೇಶವನ್ನ ಮನುಕುಲಕ್ಕೆ ಸಾರ್ತಾರೆ ಅಂತ ನೋಡ್ಬೋದು. ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ, ಆರ್.ಆ. ಮಿತ್ರರವರು ಯಾವೆಲ್ಲ ವಿಚಾರಗಳನ್ನ ಗಿಳಿಯ ಬಗ್ಗೆ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಆರ್.ಆ. ಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳದಲ್ಲಿ ಜನಿಸಿದರು. ಆರ್.ಆ. ಮಿತ್ರ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇವರೇ ಆರ್.ಆ. ಮಿತ್ರ. ಇವರು 1935 ಇಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳದಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ ಅಂತ ಅರ್ಥ. ಖ್ಯಾತ ವಾಗ್ಮಿಗಳಾದ ಇವರು ಅಂದ್ರೆ ತುಂಬಾ ಚೆನ್ನಾಗಿ ಮಾತುಗಾರಿಕೆಯನ್ನ ಹೊಂದಿದ್ದಾರೆ. ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ, ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಲರ್ ಆಗಿ ವಿವಿಧ ಕಡೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ಉಪನ್ಯಾಸಕರಾಗಿ, ರೀಡರ್ ಆಗಿ, ಪ್ರೊಫೆಸರ್ ಆಗಿ ಅಷ್ಟೇ ಅಲ್ಲ, ಪ್ರಿನ್ಸಿಪಲರ್ ಆಗಿಯೂ ಸಹ ತುಂಬಾ ಕಡೆ ಕೆಲಸವನ್ನ ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಾಧನೆ ಅಸಾಮಾನ್ಯ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರೇನು ಕಡಿಮೆ ಸಾಧನೆ ಮಾಡಿಲ್ಲ, ತುಂಬಾ ಹೆಚ್ಚು ಸಾಧನೆಯನ್ನೇ ಮಾಡಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ, ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಛಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೆ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನ ರಚಿಸಿದ್ದಾರೆ. ಪ್ರಮುಖವಾದಂತಹ ಕೃತಿಗಳನ್ನ ಮಾತ್ರ ನಾವು ನೋಡಿದ್ವಿ ಇಲ್ಲಿ ಮಕ್ಕಳೇ. ಇದಕ್ಕೂ ಮೀರಿ ಇನ್ನು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಕೃಷಿಗನ್ನ ಗಮನಿಸಿ ಹಲವಾರು ಪ್ರಶಸ್ತಿಗಳು ಸಹ ಇವರಿಗೆ ಸಂದಿವೆ. ಅದರಲ್ಲಿ ನವರತ್ನ ರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ ಪ್ರಶಸ್ತಿ ಇವೆಲ್ಲ ಸಂಘ ಸಂಸ್ಥೆಗಳು ಕೊಡುವಂತಹ ಪ್ರಶಸ್ತಿಗಳಾಗಿರುತ್ತೆ. ಗೊರೂರು ಸಾಹಿತ್ಯ ಪ್ರಶಸ್ತಿ ಮತ್ತು ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಹ ಸಂದಿವೆ. ಪ್ರಸ್ತುತ ಪಾಠವನ್ನ ಇವರ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಆರಿಸಿ ನಮಗೆ ನಿಗದಿಪಡಿಸಿದ್ದಾರೆ. ಇದು ಇವರ ಒಂದು ಕಿರು ಪರಿಚಯ ಮಕ್ಕಳೇ. ನಿಮಗೆ 3 ಅಂಕಗಳಿಗೆ ಕವಿ ಪರಿಚಯನ ಅಥವಾ ಕೃತಿಕಾರರ ಪರಿಚಯವನ್ನ ಬರೀಲಿಕ್ಕೆ ಕೊಡ್ತಾರೆ. ಅದಕ್ಕೆ ತುಂಬಾ ಸರಳವಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇಷ್ಟನ್ನ ನೆನಪಿಟ್ಕೊಂಡ್ರೆ ಸಾಕು. ನೀವು ಒಂದು 3 ಕೃತಿಗಳು, 2 ರಿಂದ 3 ಪ್ರಶಸ್ತಿಗಳನ್ನ ನೀವು ನೆನಪಿಟ್ಕೊಂಡ್ರೆ ಸಾಕಾಗತ್ತೆ. ಕವಿಯ ಹೆಸರು ಆರ್.ಆ. ಮಿತ್ರ, 1935, ಮಂಡ್ಯ ಜಿಲ್ಲೆ ಅಕ್ಕಿಹೆಬ್ಬಾಳು, ಮಹಾಭಾರತ ಪಾತ್ರ ಸಂಗತಿಗಳು, ಒಳನೋಟಗಳು, ಕವಿಗಳ ಬೆನ್ನೇರಿ. ಪ್ರಶಸ್ತಿಗಳು ಕಾವ್ಯಾನಂದ ಪ್ರಶಸ್ತಿ, ನವರತ್ನ ರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ. ಇವುಗಳನ್ನ ನೀವು ಒಂದ್ ಕಡೆ ಪಾಸ್ ಮಾಡಿ ಒಂದ್ ಕಡೆ ಬರೆದಿಟ್ಕೊಳ್ಳಿ, ತುಂಬಾ ಉಪಯೋಗ ಆಗುತ್ತೆ ಮಕ್ಕಳೇ. ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಇದು ಇವರ ಕಿರು ಪರಿಚಯ ಆಯ್ತು. ಬನ್ನಿ ನೋಡೋಣ ಪಾಠದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ. ಪಾಠ ಪ್ರವೇಶ. ನೆಮ್ಮದಿಯ ನಾಳೆಗಾಗಿ ಇಂದೇ
ನಾವು ಒಳಿತನ್ನು ಕಲಿಯಬೇಕು. ಹೌದಾ? ನಾಳೆಯ ದಿನ ನೆಮ್ಮದಿಯಿಂದ ಸಾಗಬೇಕು ಅನ್ನೋದಾದ್ರೆ ಇವತ್ತಿನ ದಿನಾನೇ ಅಂದ್ರೆ ಪ್ರೆಸೆಂಟ್, ವಾಸ್ತವದಲ್ಲಿ ನಾವ್ ಏನಿದೀವಿ ಇವತ್ತು ನಾವು ಒಳ್ಳೆಯದನ್ನ ಕಲಿತ್ರೆ ನಾಳೆ ನಮ್ಗೆ ಒಳ್ಳೇದಾಗತ್ತೆ ಅಲ್ವಾ? ನಮಗೊಂದು ಒಳ್ಳೆ ಹಣ್ಣು ಬೇಕು ಅಂತಂದ್ರೆ ನಾವು ಒಳ್ಳೆ ಬೀಜವನ್ನೇ ಬಿತ್ತನೆ ಮಾಡಬೇಕು. ನಾವು ಬೇವಿನ ಬೀಜವನ್ನ ಬಿತ್ತನೆ ಮಾಡಿ ಮಾವು ಬೇಕು ಅಂತ ಕಾಯ್ತಾ ಕೂತ್ರೆ ಆಗತ್ತಾ? ಇಲ್ಲ. ಈ ಕಲಿಕೆಯು ಯಾವ್ಯಾವ ರೀತಿಯಲ್ಲಿ ಆಗ್ಬೋದು ಅಂದ್ರೆ ಓದಿನಿಂದ, ಪುಸ್ತಕಗಳಲ್ಲಿ ಓದೋ ಮೂಲಕ, ಮತ್ತೆ ಕೇಳುವ ಮೂಲಕ, ಬೇರೆಯವರಿಂದ ಕೇಳಿ ತಿಳ್ಕೋಬಹುದು, ಸಮಾಜದಿಂದ, ಸಮಾಜದಲ್ಲಿ ಜನರ ವರ್ತನೆಯಿಂದ ನಾವು ತಿಳ್ಕೋಬಹುದು. ಅಷ್ಟೇ ಅಲ್ಲ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯ ಆಗತ್ತೆ. ಎಲ್ಲಿ ನಮಗೆ ಒಳ್ಳೆಯ ವಿಚಾರಗಳು ಸಿಗುತ್ತೆ ಅನ್ನೋದಾದ್ರೆ ಒಂದು ಓದಿನಿಂದ ತಿಳ್ಕೋಬಹುದು, ಕೇಳುವಿಕೆಯಿಂದ ತಿಳ್ಕೋಬಹುದು, ಆಲಿಸುವ ಮೂಲಕ, ಸಮಾಜದಿಂದ ಮತ್ತೆ ಪ್ರಕೃತಿಯಿಂದ. ಹಾಗಾಗಬೇಕಾದ್ರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು. ನಿಜ, ಎಲ್ಲಾ ಕಡೆನೂ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಆದ್ರೆ ಒಳ್ಳೇದನ್ನ ಗುರುತಿಸುವಂತಹ ಕಣ್ಣಿರ್ಬೇಕು, ಒಳಿತನ್ನು ಕಾಣುವ ಕಣ್ಣಿರಬೇಕು, ಕೇಳುವ ಕಿವಿ ಇರಬೇಕು ಅಲ್ವಾ? ಇಲ್ಲ ಅಂತಂದ್ರೆ ಏನಾಗುತ್ತೆ, ಇರುವಂತದ್ದೆಲ್ಲ ಕೆಟ್ಟದಾಗೆ ಕಾಣುತ್ತೆ ನಮಗೆ. ಕಾಣುವ ಕಣ್ಣಿರಬೇಕು ಒಳಿತನ್ನು, ಕೇಳುವ ಕಿವಿ ಇರಬೇಕು ಮಧುರತೆಯನ್ನು ಅಲ್ವಾ? ನಾವು ಒಳಗಣ್ಣನ್ನ, ನಾವು ಒಳ್ಳೇದನ್ನ ಕಾಣುವಂತಹ ಕಣ್ಣನ್ನ ಬೆಳೆಸ್ಕೋಬೇಕಾಗತ್ತೆ. ಹಾಗೆ ಕಲಿತದ್ದನ್ನ ಬರೀ ಕಲಿತು ಬಿಟ್ರೆ ಸಾಕಾಗಲ್ಲ, ಕೇಳಿಸ್ಕೊಬಿಟ್ರೆ ಸಾಕಾಗಲ್ಲ, ಗುರ್ತಿಸ್ಬಿಟ್ರೆ ಸಾಕಾಗಲ್ಲ. ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ, ಕೇಳಿಸ್ಕೊಂಡು ಉಪನ್ಯಾಸ ಕೊಡೋದು ತುಂಬಾ ಸುಲಭ, ಆದರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂಗಾಗತ್ತೆ. ಸಾರ್ಥಕತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಲ್ವಾ? ಅದು ಪ್ರಯೋಜನಕಾರಿ ಆಗ್ಬೇಕಲ್ವಾ? ಅದನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಸಾಧ್ಯ ಆಗತ್ತೆ ಮಕ್ಕಳೇ. ಪ್ರಸ್ತುತ ಪಾಠದಲ್ಲಿ ಗಿಳೆಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ. ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಕೃತಜ್ಞತಾ ಅಂದ್ರೆ ಉಪಕಾರ ಸ್ಮರಣೆಯನ್ನ ಮಾಡುವಂಥದ್ದು. ಅಂದ್ರೆ ಅದಕ್ಕೆ ಏನೋ ಒಂದು ಉಪಕಾರ ಸಹಾಯ ಸಿಕ್ಕಿದೆ, ಆ ಸಹಾಯವನ್ನ ನೆನಪಿಸ್ಕೋಬೇಕು. ಸಹಾಯ ಮಾಡೋದು ತುಂಬಾ ಸುಲಭ, ಮಾಡುವ ಸಹಾಯ, ಪಡೆಯುವ ಸಹಾಯ ಅದಕ್ಕೆ ಯಾವತ್ತೂ ಬೆಲೆ ಕಟ್ಟಲಾಗದಂತ ಆದಾಯ. ಅದು ಹೆಚ್ಚಾಗ್ಬೇಕಾದ್ರೆ ನಾವು ಕಷ್ಟಪಟ್ಟು ಅದನ್ನ ಬಳಸ್ಕೋಬೇಕು. ಇದು ಸುಂದರವಾಗಿ ಚಿತ್ರಿತ ಆಗಿದೆ. ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರೀತಿಸುತ್ತಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ಪ್ರಕೃತಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ಹಸಿರಾಗಿರುವಂತೆ ನೋಡ್ಕೋಬೇಕು ಅಲ್ವಾ? ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಇಲ್ಲಿದೆ. ಇದು ತುಂಬಾ ಮುಖ್ಯವಾದಂತಹ ಅಂಶ ಮಕ್ಕಳೇ. ನಾವು ಬೆಳಿತೀವಿ, ಕಲಿತೀವಿ, ಸಾಧಕರಾಗ್ತೇವೆ, ಆದ್ರೆ ಸಾಧಕರಾದ ಮೇಲೆ ಮರ್ತು ಹೋಗ್ಬಿಡ್ತೇವೆ. ಹೇಗೆಲ್ಲ ಕಲಿತ್ವಿ, ಯಾರಿಂದ ಕಲಿತ್ವಿ, ಏನೇನ್ ಕಲ್ತ್ವಿ ಅನ್ನೋದನ್ನ ಮರ್ತು ಹೋಗ್ಬಿಡ್ತೀವಿ ಅಲ್ವಾ? ಏನೇನ್ ಕಲ್ತ್ವಿ ಅನ್ನೋದು ಮರೆತಿಲ್ಲ ಅಂದ್ರೂ ಯಾರಿಂದ ಕಲ್ತ್ವಿ ಅನ್ನೋದನ್ನ ಮರ್ತು ಬಿಡ್ತೀವಿ. ಆಗಬಾರದು. ಪ್ರತಿಯೊಂದು ಇಂಪಾರ್ಟೆಂಟ್. ಪ್ರತಿಯೊಂದು, ಈಗ ಒಂದು ಕಲ್ಲು ಶಿಲೆ ಹಾಕ್ಬೇಕು ಅಂದ್ರೆ ಅಲ್ಲಿ ಒಂದು ಸಣ್ಣ ಹುಳಿಪೆಟ್ಟು ಬೇಕಾಗುತ್ತೆ, ದೊಡ್ಡ ಪ್ರಮಾಣದ ಹುಳಿಪೆಟ್ಟುನು ಬೇಕಾಗುತ್ತೆ. ಆದ್ರೆ ಇದಕ್ಕೆ ಸಣ್ಣ ಪ್ರಮಾಣದ ಹುಳಿಪೆಟ್ಟು ಬೇಕಾಗಿರ್ಲಿಲ್ಲ ಅಂದ್ರೆ ಅಲ್ಲಿ ಯಾವುದೋ ಒಂದು ಕೊರತೆ ಹೊಳ್ಕೊಂಡ್ಬಿಡುತ್ತೆ. ಹಾಗೇನೆ ಸಾಧನೆಯ ಹಾದಿಯಲ್ಲಿ ಸಾಗುವಂತಹ ನಮಗೆ ಸಣ್ಣ ತಿರುವು, ದೊಡ್ಡ ತಿರುವು ಎಲ್ಲವೂ ಶ್ರೇಷ್ಠನೇ. ಹಾಗಾದ್ರೆ ಬನ್ನಿ, ಇಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಿತ್ರರವರು ತಿಳಿಸ್ಕೊಡ್ತಾರೆ, ಏನ್ ಈ ಕಥೆ ಅನ್ನೋದನ್ನ ನೋಡೋಣ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಒಂದು ಕಥೆಯ ರೀತಿಯಲ್ಲಿ ಹೇಳ್ತೇನೆ ಮಕ್ಕಳೇ, ಕೇಳಿಸ್ಕೊಳ್ಳಿ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಬೇಡ ವಾಸವಾಗ್ತಾ ಇದ್ದ ಕಾಶಿಯಲ್ಲಿ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಅವನು ಪ್ರತಿದಿನ ಹೇಗೆ, ಬೇಡ ಅಂತಂದ್ರೆ ಅವನ ಕೆಲಸನೇ ಬೇಟೆಯಾಡೋದು. ಪ್ರತಿದಿನ ಬೇಟೆ ಆಡೋದಕ್ಕೆ ಹೋದ. ಪ್ರತಿದಿನ ಹೋಗುವಂತೆ ಒಂದಿನನು ಹೊರಟ. ಪ್ರಾಣಿಗಳನ್ನ ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಅಲ್ವಾ? ಇದು ನಿಮ್ಗೆ ಒಂದು ಅಂಕದ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನಾನು ಹೈಲೈಟ್ ಮಾಡುವಂತ ಪ್ರತಿ ಒಂದು
ಅಂಶಗಳು ಸಹ ನಿಮ್ಗೆ ಪ್ರಶ್ನೋತ್ತರಗಳಾಗಿ ಬರುವಂತಹ ಸಾಲಗಳಾಗಿರುತ್ತೆ ಮಕ್ಕಳೇ, ಗಮನ ಹರಿಸಿ. ಪ್ರಾಣಿಗಳನ್ನ ಕೊಲ್ಲಬೇಕು ಅಂದ್ರೆ ಆ ಬೇಡ ಏನ್ ಮಾಡ್ತಾ ಇದ್ದ, ಆ ಬಾಣಗಳಿಗೆ, ಆರೋಸ್ ಏನಿದೆಯಲ್ಲ ಆ ಬಾಣಗಳ ತುದಿಗೆ ವಿಷವನ್ನ ಸವರಿರ್ತಾ ಇದ್ದ, ಪಾಯ್ಸನ್ ಅನ್ನ ಅಪ್ಲೈ ಮಾಡಿರ್ತಾ ಇದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಈ ಬಾಣ ತಗುಲಿದ ತಕ್ಷಣ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳ ನಂಜಾಗಿ ಸಾಯ್ತಾ ಇದ್ವು. ಅಂದ್ರೆ ವಿಷದ ಬಾಣಗಳನ್ನ ತಯಾರಿಸ್ಕೊಳ್ತಾ ಇದ್ನಲ್ಲ, ಆ ವಿಷದ ಬಾಣ ಆ ಪ್ರಾಣಿಗೆ ಚುಚ್ಚಿದ ತಕ್ಷಣ ಆ ಪ್ರಾಣಿಗಳು ಪ್ರಾಣಿಗಳ ಮೈಯಲ್ಲಿ ವಿಷ ಹೋಗಿ ಅವು ಸಾಯ್ತಾ ಇದ್ವು, ವಿಷ ಆಗಿ ಸಾಯ್ತಾ ಇದ್ವು. ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ. ಬೇಟೆಗಾರ ಒಂದು ದಿನ ಹೋಗಿದ್ದಲ್ವಾ, ಹೊರಗಡೆ ಹೋಗಿದ್ದಾಗ ಅಲ್ಲಿ ಅವನಿಗೆ ಒಂದು ಜಿಂಕೆ ಕಾಣಿಸುತ್ತೆ. ಆ ಜಿಂಕೆಯನ್ನ ಬೇಟೆ ಆಡ್ಬೇಕು ಅಂತ ಹೇಳಿ ಅದರ ಬೆನ್ನಟ್ಕೊಂಡು ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ, ಇನ್ನೇನ್ ನನ್ನ ಬಾಣ ಅದಕ್ಕೆ ಚುಚ್ಚಬಹುದು ಅನ್ನುವಷ್ಟು ದೂರದಲ್ಲಿ, ಅಂದ್ರೆ ಒಂದು ಅಂತರ ಇರುತ್ತಲ್ಲ, ಆ ಅಂತರಕ್ಕೆ, ಆ ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಏನ್ ಪಾಯ್ಸನ್ ಸವರಿದ್ನಲ್ವಾ, ವಿಷ ಸವರಿದಂತ ಬಾಣವನ್ನ ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆ ಜಿಂಕೆಗೆ ಹೊಡಿಬೇಕು ಅಂತ ಹೇಳಿ ವಿಷದ ಬಾಣವನ್ನ ಬೇಡ ಬಿಟ್ಟದ್ದು. ಆದ್ರೆ ಏನಾಯ್ತು ಇಲ್ಲಿ, ಜಿಂಕೆ ಹಾರ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತು. ಆದ್ದರಿಂದ ಆ ಬಾಣ ಒಂದು ಮರಕ್ಕೆ ತಾಗಿತು. ಆ ಜಿಂಕೆಗೆ ಬೀಳ್ಬೇಕಾಗಿದ್ದ ವಿಷದ ಬಾಣ ಹೋಗಿ ಒಂದು ಮರಕ್ಕೆ ಚುಚ್ಚಿಬಿಡುತ್ತೆ. ಆ ಮರಕ್ಕೆ ಚುಚ್ಚಿದಾಗ ಏನಾಯ್ತು, ಪಾಯ್ಸನ್ ಎಲ್ಲಿದ್ರೂ ಹರಡುತ್ತಲ್ಲ, ಪಾಯ್ಸನ್ ವಿಷ ಎಲ್ಲಾ ಕಡೆ ಹರಡ್ಕೊಳ್ತು. ವಿಷದ ಪ್ರಭಾವದಿಂದಾಗಿ ಆ ವಿಷ ಮರಕ್ಕೆ ಸೇರಿದ್ದರಿಂದಾಗಿ ಆ ಮರ ಒಣಗಿ ನಿಂತಿತು, ಒಣಗೋಯ್ತು ಸಂಪೂರ್ಣವಾಗಿ. ಅದರ ಫಲ ಪುಷ್ಪ ಸಮೃದ್ಧಿ, ಅದರಲ್ಲಿದ್ದಂತಹ ಹೂವು ಹಣ್ಣು ಇವು ಎಲ್ಲ ಹಸಿರು, ಇವು ಎಲ್ಲ ನಾಶ ಆದ್ವು, ಮಾಯ ಆಗ್ಬಿಟ್ವು. ಫಲ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾಯ್ತು. ಅಂದ್ರೆ ಫಲ ಇರ್ಲಿಲ್ಲ, ಪುಷ್ಪ ಇರ್ಲಿಲ್ಲ, ಹೂವು ಹಣ್ಣು ಎಲೆ ಏನೂ ಇಲ್ಲದೆ ಅದು ಒಣಗಿ ಹೋಯ್ತು. ಅಲ್ಲಿ ಸರಿ ಮರಕ್ಕೇನೋ ಬಾಣ ತಗಲಿತು, ಮರ ಒಣಗಿ ಹೋಯ್ತು. ಆದರೆ ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ತುಂಬಾ ದಿನಗಳಿಂದ ಅಲ್ಲೊಂದು ಗಿಳಿ ವಾಸ ಆಗಿರುತ್ತೆ. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಮರ ಒಣಗೋಯ್ತು, ಆದರೆ ಆ ಮರವನ್ನ ಬಿಟ್ಟು ಗಿಳಿ ಹೋಗಲಿಲ್ಲ, ಅಲ್ಲೇ ಉಳ್ಕೊಳ್ತು. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಅಲ್ಲಿ ಇಂದ್ರದೇವ ಒಂದಿನ ಹೊರ ಸಂಚಾರಕ್ಕೆ ವಾಯು ವಿಹಾರಕ್ಕಾಗಿ ಬಂದಿರ್ತಾನೆ. ಆ ಇಂದ್ರದೇವನು ಆ ಗಿಣಿಯನ್ನ ನೋಡ್ದ. ಅವನಿಗೆ ಆಶ್ಚರ್ಯ ಆಗೋಯ್ತು, ಅವನಿಗೆ ತುಂಬಾ ಶಾಕ್ ಆಯ್ತು. ಅಲ್ಲ, ಗಿಳಿ ಯಾವಾಗ್ಲೂ ನಾವ್ ಅನ್ಕೊಂಡ ಹಾಗೆ ಹಣ್ಣು ಹೂವು ಎಲೆ ಇರುವಂತಹ ಮರದಲ್ಲಿ ವಾಸ ಮಾಡುವಂತಹ ಗಿಣಿ ಇವತ್ತು ಏನಪ್ಪಾ ಇದು ಒಣಗೋಗಿರುವಂತಹ ಮರದಲ್ಲಿ ವಾಸ ಮಾಡ್ತಾ ಇದೆ ಅಂತ ಇಂದ್ರನಿಗೆ ಆಶ್ಚರ್ಯ ಆಯ್ತು. ಆಶ್ಚರ್ಯ ಇಲ್ಲಿ ನೋಡಿ ತತ್ಸಮ ಪದ ಇದು, ಇದರ ತದ್ಭವ ಪದ ಅಚ್ಚರಿ, ಬೆರಗಾಗ್ತಾನೆ, ಶಾಕ್ ಆಗ್ತಾನೆ. ಅಯ್ಯೋ ಹೌದಾ, ಹೀಗೂ ಉಂಟಾ ಅಂತ ಅವನಿಗೆ ಆಶ್ಚರ್ಯ ಅನ್ಸುತ್ತೆ. ಗಿಳಿಯನ್ನ ಕರೆದು ಕೇಳ್ತಾನೆ. ಗಿಳಿಯನ್ನ ಕರೆದು, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಇದು ನಿಮ್ಗೆ ಸಂದರ್ಭ ಆಗಿ ಬರುತ್ತೆ. ಇಂತಹ ಒಣಗೋಗಿರುವಂತಹ ಮರದಲ್ಲಿ ಯಾಕೆ ನೀನು ವಾಸ ಮಾಡ್ತಾ ಇದೀಯ? ನಿನ್ನ ಸುತ್ತಮುತ್ತ ಎಷ್ಟೊಂದು ಹಸಿರಿರುವಂತಹ ಮರ ಗಿಡಗಳಿದಾವೆ, ಅಲ್ಲಿ ಹೋಗಿ ನೀನ್ ಯಾಕೆ ವಾಸ ಮಾಡಬಾರದು ಅಂತ ಹೇಳಿ ಯಾರು ಕೇಳ್ತಾರೆ? ಇಂದ್ರ ಗಿಳಿಯನ್ನ ಕೇಳಿದ. ಆ ಮಾತಿಗೆ ಗಿಳಿ ಕೊಡುವಂತಹ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ನಾನು ಯಾಕೆ ಇದೇ ಮರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂದ್ರೆ, ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಆಸರೆ ಅಂದ್ರೆ ಶೆಲ್ಟರ್ ಅನ್ನ ಕೊಟ್ಟಿದೆ ಅಲ್ವಾ. ಆಶ್ರಯ ತತ್ಸಮ ಪದ ಮಕ್ಕಳೇ, ಆಸರೆ ಅನ್ನುವಂಥದ್ದು ತದ್ಭವ ಪದ.
ಇದನ್ನ ನಾನು ಅವಲಂಬಿಸಿದ್ದೆ ಇಷ್ಟು ದಿವಸ. ಇದು ನನಗೆ ಹಣ್ಣನ್ನ ಕೊಟ್ಟಿತ್ತು. ಇದು ಮರದಲ್ಲಿ ಬಿಡುವಂತ ಎಲ್ಲ ಹಣ್ಣುಗಳನ್ನ ನಾನು ತಿಂದಿದ್ದೇನೆ. ಇದರ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ, ನೆರಳು ಕೊಟ್ಟಿದೆ. ಆದರೆ ಹೀಗೇನೋ ದುರಾದೃಷ್ಟ, ಕೆಟ್ಟ ಕಾಲ, ಅದನ್ನ ರೋಗ ಬಡತನಗಳು ಕಿತ್ತು ತಿಂತಾ ಇದಾವೆ. ಅದಕ್ಕೇನೋ ರೋಗ ಬಂದಿದೆ, ಬಡತನದಲ್ಲಿದೆ, ಅಂದ್ರೆ ಅದಕ್ಕೆ ಕಷ್ಟ ಬಂದಿದೆ, ಆದ್ರಿಂದ ನಾನು ಈ ಮರವನ್ನ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಹೇಳುತ್ತೆ ಅಲ್ವಾ. ಇಲ್ಲಿ ನಿಮಗೆ ಇದು ಪ್ರಶ್ನೋತ್ತರವಾಗಿ ಬರುತ್ತೆ ಮಕ್ಕಳೇ, ನೋಡ್ಬೇಕು. ತಿಂತಾ ಇದೆ, ಬಡತನಗಳು ಕಿತ್ತು ತಿಂತಾ ಇದಾವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈ ಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ? ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅಲ್ವಾ. ಇಲ್ಲಿ ನೋಡಿ ಹೇಳುತ್ತೆ ಗಿಳಿ, ನನಗೆ ಇಷ್ಟು ಸುಮಾರು ವರ್ಷಗಳಿಂದ ಹಣ್ಣು ಕೊಟ್ಟಿದೆ, ನೆರಳು ಕೊಟ್ಟಿದೆ, ಆಸರೆ ಆಗಿದೆ. ನಾನು ಅದನ್ನ ಅವಲಂಬಿಸಿದ್ದೆ. ಏನೋ ಕೆಟ್ಟ ಕಾಲ, ಅದಕ್ಕೆ ಏನೋ ಕಷ್ಟ ಬಂದ್ಬಿಟ್ಟಿದೆ, ಆದ್ರಿಂದ ಅದನ್ನ ನಾನು ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಕೃತಜ್ಞನಾಗಲೇ? ಕೃತಜ್ಞ ಇಲ್ಲ. ನೋಡ್ಬೇಕು ನೀವು, ಉಪಕಾರ ಸ್ಮರಣೆ ಮಾಡದೇ ಇರುವಂತದ್ದು ಅಂದ್ರೆ ನಮ್ಗೆ ಯಾರೆಲ್ಲ ಸಹಾಯ ಮಾಡಿರ್ತಾರೆ ಆ ಸಹಾಯವನ್ನ ಮರೆತು ಹೋಗ್ಬಿಡುವಂಥದ್ದು. ಅವರಲ್ಲಿ ದುಡ್ಡು, ಹಣ, ಕಾಸು, ಸಂಪತ್ತು ಇದ್ದಾಗ ಮಾತ್ರ ನಾವು ಅವರನ್ನ ಇಷ್ಟಪಡುವಂಥದ್ದು. ಅವರಿಗೆ ಕಷ್ಟ ಬಂದಾಗ ಅವರಿಂದ ದೂರ ಹೋಗುವಂತಹ ಕೆಲಸ ಈ ಕೃತಜ್ಞ. ಇಲ್ಲಿ ವಿರುದ್ಧಾರ್ಥಕ ಪದ ನೋಡ್ಬೇಕು. ಈ ಕೃತಜ್ಞತೆ ಅಂದ್ರೆ ಉಪಕಾರ ಸ್ಮರಣೆಯನ್ನ ಮಾಡೋದು, ಕೃತಜ್ಞ ಅಂದ್ರೆ ಉಪಕಾರ ಸ್ಮರಣೆಯನ್ನ ಮಾಡದೇ ಇರುವಂತದ್ದು. ದ್ರೋಹಿ ಆಗ್ಲಾ ನಾನು? ಆ ಮರದ ಕೈ ಬಿಟ್ಟು ಹೋಗಿ ಬೇರೆ ಕಡೆ ಹೋಗಿ ಅದಕ್ಕೆ ದ್ರೋಹಿ ಆಗ್ಲಾ? ಇಲ್ಲ. ನಾನು ಎಲ್ಲೋ ಹೋಗಿ, ನನ್ಗೆ ಗೊತ್ತು ಈ ಒಣಗಿರುವಂತ ಮರದಲ್ಲಿದ್ರೆ ನನ್ಗೆ ಊಟ ಸಿಗಲ್ಲ ಅಂತ, ಎಲ್ಲೋ ಹೋಗಿ ನಾನು ಆಹಾರವನ್ನು ಸಂಪಾದಿಸ್ಕೊಂಡು ಬರ್ತೇನೆ, ಆದ್ರೆ ನಾನು ಈ ಮರದಲ್ಲೇ ವಾಸ ಮಾಡ್ತೇನೆ ಅಲ್ವಾ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಸಮಾಜದಲ್ಲಿ ಜನ ಅಲ್ವಾ. ಸಮಾಜದಲ್ಲಿರುವಂತಹ ಜನ, ಸಾಮಾನ್ಯ ಲೋಕ ರೂಢಿ ಯಾವುದು ಅಂತ ನಿಮಗೊಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಸುಖ ಸಂಪತ್ತು ಇರುವಂತಹ ಕಾಲದಲ್ಲಿ ಜೊತೆಗೇ ಇರ್ತಾರೆ. ಅಂದ್ರೆ ದುರ್ಬರ, ಒಂದು ಕೆಟ್ಟ ಕಾಲ, ತುಂಬಾ ಕಷ್ಟವಾಗಿರುವಂತಹ, ಭರಿಸಲಾಗದೇ ಇರುವಂತಹ, ಹೊರಲಾರದೇ ಇರುವಂತಹ ಒಂದು ಗಳಿಗೆ, ಒಂದು ನಿಮಿಷ ಏನೋ ಬಂದ್ಬಿಡತ್ತೆ ಅಲ್ವಾ. ಆಗ ಅವ್ರ ಜೊತೆಗೇ ಇದ್ದು ನಾವು ಉಪಕಾರ ಸ್ಮರಣೆಯನ್ನ ಮಾಡಬೇಕು, ಕೈ ಬಿಟ್ಟು ಹೋಗಬಾರದು. ಕೈ ಬಿಟ್ಟು ಹೋಗುವಂಥದ್ದು ಸಾಮಾನ್ಯ ಲೋಕವರ್ತನೆ. ಆದ್ರೆ ಗಿಳಿ ಅದಕ್ಕೆ ವಿರುದ್ಧವಾಗಿ ವರ್ತಿಸ್ತಾ ಇದೆ. ಅದು ಹೇಳುತ್ತೆ, ಅಂಥ ಸಮಯದಲ್ಲಿ ಅವರ ಜೊತೆಗೇ ಇದ್ದು ಅದಕ್ಕೂ ಒಳ್ಳೆಯ ದಿನ ಬರ್ಲಿ ಅಂತ ಹಾರೈಸ್ಬೇಕು, ಕೋರ್ಬೇಕು ಅಂತ ಹೇಳುತ್ತೆ. ಈ ಮಾತನ್ನ ಕೇಳಿ ಇಂದ್ರನಿಗೆ ತುಂಬಾ ಸಂತೋಷ ಆಗುತ್ತೆ. ಇಂಥ ಪ್ರಾಣಿಗಳು, ಪಕ್ಷಿಗಳು ಇರ್ತಾವ ಅಂತ ಅನ್ಸ್ಬಿಡುತ್ತೆ. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಅಲ್ವಾ. ನಾನು ಹೇಳಿದೆ ಸಾಮಾನ್ಯವಾದ ಲೋಕವರ್ತನೆ ಅಂತಂದ್ರೆ ಕಷ್ಟ ಬಂದಾಗ ಕೈ ಬಿಟ್ಟು ಹೋಗುವಂಥದ್ದು, ಅದಕ್ಕೆ ವಿರುದ್ಧವಾಗಿದೆ. ಅಂದ್ರೆ ಕಷ್ಟ ಕಾಲದಲ್ಲೂ ಅದರ ಜೊತೆಯಲ್ಲೇ ಜೀವನ ನಡೆಸ್ತಾ ಇದೆ ಗಿಳಿ ಅಂತ ಅನ್ಕೊಂಡ. ಆ ಗಿಳಿಯ ತತ್ವನಿಷ್ಠೆಯ ಗುಣ ಅವನಿಗೆ ತುಂಬಾ ಇಷ್ಟ ಆಗತ್ತೆ. 1 ಅಂಕದ ಪ್ರಶ್ನೆ ಬರುತ್ತೆ. ತತ್ವನಿಷ್ಠೆಯನ್ನ ಅವನು ತುಂಬಾ ಮೆಚ್ಕೊಳ್ತಾನೆ. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಅಲ್ವಾ. ಲೇಖಕರು ಪಾಠ ಪ್ರವೇಶದಲ್ಲಿ ನಮಗ್ ತಿಳಿಸಿದಂತೆ ಇದನ್ನ ನಾವು ಕೇಳ್ತಾ ಇದೀವಿ, ತಿಳ್ಕೊಳ್ತಾ ಇದೀವಿ, ಇದರ ಜೊತೆಗೆ ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕು, ಆಗ ಮಾತ್ರ ಸಾರ್ಥಕತೆ ಬರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು. ಖಂಡಿತ ಮನುಷ್ಯನಿಗೆ ಇದೊಂದು ಮಾದರಿಯಾಗಿ, ಮಾಡೆಲ್ ಆಗಿ ನಿಂತ್ಕೊಳ್ಳುತ್ತೆ. ಹೀಗೆ ಪರಹಿತಾಕಾಂಕ್ಷಿ ಆಗಿರುವ ಗಿಳಿರಾಯನಿಗೆ, ಪರಹಿತಾಕಾಂಕ್ಷಿ ಅಂದ್ರೆ ಬೇರೆಯವರ ಹಿತವನ್ನ ಅಂದ್ರೆ ಶ್ರೇಯಸ್ಸನ್ನ, ಸಂತೋಷವನ್ನ ಬಯಸುವಂತಹ ಗಿಳಿರಾಯನಿಗೆ ಏನಾದ್ರೂ ವರವನ್ನ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಇಂದ್ರದೇವ. ಆತರ ಶ್ರದ್ಧೆಯನ್ನ ಮೆಚ್ಚಿ ಕೇಳ್ತಾನೆ. ಗಿಳಿ, ಏನಾದ್ರೂ ವರವನ್ನು ಕೇಳು, ಕೊಡುತ್ತೇನೆ ಎಂದ. ಇಂದ್ರದೇವ ಹೇಳಿದ್ದು ಇದು ನಿಮಗೆ ಸಂದರ್ಭವಾಗಿ ಬರುತ್ತೆ. ಅದು ಎಂಥ ಜನ್ಮ ಬಯಸಿದ್ರು
ಎಂಥ ಭೋಗವನ್ನು ಬಯಸಿದ್ರೂ ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತಾ ಅಲ್ವಾ? ಇಂದ್ರದೇವ ಸಾಕ್ಷಾತ್ ಇಂದ್ರನೇ ಪ್ರತ್ಯಕ್ಷ ಆಗಿ ನಿನಗೆ ಏನ್ ವರ ಬೇಕೋ ಕೇಳ್ಕೊ ಕೊಡ್ತೀನಿ ಅಂತ ಹೇಳಿದಾಗ ಗಿಳಿ ಏನ್ ಕೇಳಿದ್ರು ಕೊಟ್ಬಿಡ್ತಾ ಇದ್ದ ಇಂದ್ರದೇವ. ಆದರೆ ಗಿಳಿ ಕೇಳಿದ್ದೇನು? ದೇವರಾಜ ಅಂದ್ರೆ ಇಂದ್ರದೇವ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅಂತ ವರ ಕೇಳುತ್ತೆ. ಅಂದ್ರೆ ಗಿಳಿ ಕೇಳುತ್ತೆ, ನೋಡು ದೇವರಾಜ, ನಿನಗೆ ನನ್ಗೆ ವರ ಕೊಡ್ಬೇಕು ಅಂತ ಅನ್ಸಿದೆ ಅಲ್ವಾ? ಸೊ ನೀನ್ ಏನ್ ಮಾಡ್ಬೇಕು, ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರದಲ್ಲಿ, ಇಂಥ ಒಂದು ವರವನ್ನ ಈ ಮರಕ್ಕೆ ಕರುಣಿಸು. ನನಗೆ ಯಾವ ವರನು ಬೇಡ. ಈ ಮರ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರುವಂತೆ ಹೂವು, ಹಣ್ಣು, ಹಸಿರು ಮತ್ತು ನೆರಳಿನಿಂದ ಮತ್ತೆ ಮೊದಲಿನಂತೆ ಆಗ್ಬೇಕು. ಆ ರೀತಿಯಾಗಿ ವರವನ್ನ ಕರುಣಿಸು. ಪಾಪ ನನಗೆ ಅದಿರುವಂತಹ ಸ್ಥಿತಿಯನ್ನ ನೋಡೋಕಾಗ್ತಾ ಇಲ್ಲ ಅಂತ ಹೇಳಿ ಇಂದ್ರನನ್ನ ಕೇಳುತ್ತೆ ಗಿಳಿ ಅಲ್ವಾ? ಇಲ್ಲಿ ಒಂದಷ್ಟು ಪದಗಳ ಅರ್ಥವನ್ನ ನೋಡ್ಬೋದು ಮಕ್ಕಳೇ. ಸಂತೋಷ, ಸಂತಸ ತದ್ಭವ ಪದ, ಸಂಸ್ಕೃತ ಪದ. ಸಿರಿ ತದ್ಭವ ಪದ, ಇದರ ತತ್ಸಮ ಪದ ಶ್ರೀ ಅಂದ್ರೆ ಸಂಪತ್ತು, ಸಿರಿ ಸಂಪತ್ತು ಇರುವ ಕಾಲಕ್ಕೆ. ಗಳಿಗೆ ತದ್ಭವ ಪದ ಘಟಿಕ, ಸಂಸ್ಕೃತ ಪದ. 24 ನಿಮಿಷಗಳ ಕಾಲ ಅಲ್ವಾ? ಹೀಗೆ ಗಿಳಿ ಪರಹಿತಾಕಾಂಕ್ಷಿ ಅಂತ ಅನ್ಸ್ಕೊಳ್ಳುತ್ತೆ. ಅದರ ತತ್ವನಿಷ್ಠೆ ಅಂದ್ರೆ ನಂಬಿದ ವಿಚಾರಗಳಿಗೆ ಬದ್ಧನಾಗಿ ಶ್ರದ್ಧೆಯಿಂದ ಆ ಮರದ ಜೊತೆಯಲ್ಲೇ ಇದ್ದಂತ ಗಿಳಿಗೆ ಇಂದ್ರ ಕೊಟ್ಟಂತಹ ವರ ಇದು ಮಕ್ಕಳೇ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಖಂಡಿತ ಅರ್ಥವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.